ಶಿವಾಜಿನಗರದಲ್ಲಿ ನಡೆದಿದ್ದ ಸಬ್ ಇನ್ಸ್ಪೆಕ್ಟರ್ ಪತ್ನಿ ಆತ್ಮಹತ್ಯೆ ಪ್ರಕರಣಕ್ಕೆ ಈಗ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಘಟನೆ ನಡೆದ ಸ್ಥಳಕ್ಕೆ ಬಂದಂತ ಶಾಲಿನಿಯ ತಂದೆ ತಾಯಿ ಸಬ್ ಇನ್ಸ್ಪೆಕ್ಟರ್ ನಾಗರಾಜನ ಮೇಲೆ ಸಾಲು ಸಾಲು ಆರೋಪಗಳನ್ನ ಮಾಡಿದ್ದಾರೆ. ಮದುವೆ ನಂತರ 2 ತಿಂಗಳು ಮಾತ್ರ ಚೆನ್ನಾಗಿದ್ರು, ನನಗೆ ಹೊಡಿತಾನೆ ಬಡಿತಾನೆ, ಹಣ ಕೊಡಲ್ಲ ಅಂತ ಟಾರ್ಚರ್ ನೀಡ್ತಾನೆ ಅನ್ನುವಂತ ಆರೋಪ ಮಾಡಿದ್ಲು. ಈಗ ಆತನೇ ನಮ್ಮ ಮಗಳನ್ನ ನೇಣು ಹಾಕಿ ಕೊಂದಿದ್ದಾನೆ ಅನ್ನೋದಾಗಿ ಮೃತ ಶಾಲಿನಿಯ ಪೋಷಕರು ಆರೋಪವನ್ನ ಮಾಡಿದ್ದಾರೆ. ಇಲ್ಲ ಅದು ಅವಾಗ ಪಿ ಎಸ್ ಐ ಅಂತ ಅವ್ರು ತೋರಿಸೋ ಕೊಡಿದ್ರು, ಇವರೆಲ್ಲ ಕೈ ಜೋಡಿಸಿದ್ರು. ಆಗೋದಿಲ್ಲ, ಅಲ್ಲ ಆಗಿ ಹೋಗೈತೆ. ನನ್ನ ಮಗಳಿಗೆ ಬೇಕು ಕಳ್ಸ್ಯಾರ ಅವ್ರು. ನಾಗರಾಜ್ಗೆ ಪೊಲೀಸ್ ಸ್ಟೇಷನ್ ಫೋನ್ ಕೊಟ್ಟಾಗ ನನ್ನ ಮಗಳಿಗೆ ಜಬರಿಸಿ ಕಳಿಸಿದ್ರು. 2 ತಿಂಗಳು ಆತ್ರಿ ನಾನು ಟಾರ್ಚರ್ ಕೊಡಕ್ಕಾಗ್ತದೆ.